ವೆಲ್ಕಮ್ ಬ್ಯಾಕ್ ಟು ಮೀ. ನಾನು ನಿಮ್ಮ ವರ್ಷ ಕಾವೇರಿ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ನಾನು ಏನೇನು ಮಾಡ್ತೀನಿ ಅಂತ. ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ವಾಟ್ ವಾಸ್ ದಟ್ ಮ್ಯಾನಿಫೆಸ್ಟೇಷನ್, ಏನದು, ಏನು ಸರ್ಪ್ರೈಸ್ ಅಂತ. ಸೊ ಯಾ ಅಶ್ವಿನ್, ಆರ್ ಯು ಎಕ್ಸೈಟೆಡ್? ಎಸ್ ಗೈಸ್, ಎಕ್ಸೈಟೆಡ್. ಬಟ್ ಇವತ್ತಲ್ಲ, ನಾಳೆಗಿರೋದು ಎಕ್ಸೈಟ್ಮೆಂಟ್ ಫುಲ್. ಹಾಂ ಹೌದು, ನಾಳೆಗೆ. ಅದೇ ಅಂದರೆ ಈ ಬ್ಲಾಗ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ನಾಳೆವರೆಗೂ. ಸೊ ಈಗ ನಾವು ಹೋಗ್ತಾ ಇರೋದು ಟುಕ್ ಟುಕ್ಕಲ್ಲಿ. ಹೌ ಇಸ್ ಇಟ್ ಟುಕ್ ಟುಕ್ ರೈಡ್? ನಮ್ಮೂರಲ್ಲಿ ಆಟೋ ಇಲ್ವಾ? ಹೌದು, ಅದು ಕರೆಕ್ಟೇ. ಮುಂಬೈಯಲ್ಲಿ ಆ್ಯಕ್ಚುಲಿ ವಡಾ ಪಾವ್, ಪಾವ್ ಭಾಜಿ ಚೆನ್ನಾಗಿರುತ್ತೆ ಅಂತ ತಿಂತಾ ಇದ್ದೀವಿ ಇಲ್ಲಿ. ಸೊ ಲೆಟ್ಸ್ ಸಿ ಯಾವ ಥರ ಇರುತ್ತೆ ಅಂತ. ಆ್ಯಂಡ್ ಇದು ಕೂಡ ಚೆನ್ನಾಗಿದೆ ಹೋಟೆಲ್. ಇಲ್ಲೇ ನಮ್ದೆಲ್ಲೋ ಶೂಟ್ ಇರೋದು ಆಯ್ತಾ, ಶೂಟ್ ಪ್ಲೇಸ್. ಸೊ ಶೂಟ್ ಲೊಕೇಶನ್. ಇದು ಸ್ವೀಟ್ ಲಸ್ಸಿ ಆ್ಯಂಡ್ ಬಾಟಲ್ ಕ್ಯೂಟ್ ಆಗಿದೆ, ರೈಟ್? ಫೇಮಸ್ ವಡಾ ಪಾವ್ ಅಲ್ಲ ಇಲ್ಲಿ? ಹಾಂ, ನಿಜ ಮುಂಬೈ ತಿಂತಾರೆ. ನಿಜ, ನಾನು ಅಷ್ಟೇ ಫಸ್ಟ್ ಟೈಮ್. ಅರೆ ನಾನು ಪಾವ್ ಭಾಜಿ ತಿಂದಿದ್ದೆ, ಅದು ಮಾಲಲ್ಲಿ. ಸೊ ಇಟ್ ವಾಸ್ ಸೋ ಯಮ್. ಗೊತ್ತಾ, ನಾನು ಎಷ್ಟು ಬಾಜಿ, ಐ ಮೀನ್ ಬಾಜಿ ಅಷ್ಟೇ ಕೊಟ್ಟಿದ್ರು, ಬಟ್ ಪಾವ್ ಮಾತ್ರ ತುಂಬ ತೊಗೊಂಡು ತಿಂತಾ ಇದ್ವಿ. ಮೆಟ್ರೋದೇ ಇಲ್ಲಿ, ಮೆಟ್ರೋ. ಚೆನ್ನಾಗೈತೆ ಅಷ್ಟೇ ಲಸ್ಸಿ. ಹಾಂ, ತಿನ್ನು ಬೇಗ ಬೇಗ, ಒಂದು ಬೈಟ್ ಬೇಗ ಬೇಗ. ನೈಸ್ ಅಲ್ಲ? ಇದು ಚೆನ್ನಾಗಿದೆ. ಅದೊಂಥರ ದಪ್ಪ ದಪ್ಪ ಇರ್ತಿತ್ತು ತಾನೆ ಇದೆಲ್ಲ. ಆಕ್ಚುಲಿ ಇಲ್ಲಿ ಒಂಥರ ಅದೊಂದು ಕ್ರಿಸ್ಪಿ ಕ್ರಿಸ್ಪಿ. ಹಾ, ಅದಕ್ಕೆ ಹೇಳೋದು, ಯಾವ ಫುಡ್ನ ಎಲ್ಲರೂ ತಿನ್ಬೇಕು, ಅಲ್ಲೇ ತಿನ್ಬೇಕು, ರೈಟ್? ಫಸ್ಟ್ ಟೈಮ್ ನಾನು ಈ ಥರ ಒಂದು ಶೂಟ್ ಮಾಡಿಸ್ತಾ ಇರೋದು. ಆ್ಯಂಡ್ ಐ ಆಮ್ ರಿಯಲಿ ಎಕ್ಸೈಟೆಡ್. ನೋಡೋಣ, ತೋರಿಸ್ತೀನಿ ನಾನು ಯಾವ ಥರ ಕಾಣಿಸ್ತೀನಿ, ಯಾವ ಲುಕ್ನ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ಇದು ಯಾವುದಕ್ಕೆ ಶೂಟ್ ಮಾಡ್ತಿರೋದು ಅಂತಲೂ ಹೇಳ್ತಾರೆ. ವಿಡಿಯೋನ ನೋಡ್ತಾ ಇರಿ. ಬಟ್ ಇದು ಫೈನಲ್ ಲುಕ್ ಅಲ್ಲ, ಮತ್ತೆ ಚೇಂಜ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ಥರ್ಡ್ ಲುಕ್. ಅಷ್ಟಲ್ಲಿ ಹೇಗೆ ಕಾಣಿಸ್ತಿದ್ದೀನಿ ಅಷ್ಟಲ್ಲ? ಚೆನ್ನಾಗಿದೆ. ಮುಂಚೆಗೆ ತೋರಿಸ್ತೀವಿ. ಶೂಸ್ ಇಸ್ ಓಕೆ ಅಷ್ಟೇ. ಬಟ್ ಈಗ ಬ್ರ್ಯಾಂಡ್ ಅಪ್ರೂವಲ್ಗೆ ಕಳಿಸ್ತಿದ್ದೀವಿ. ಸೊ ಲೆಟ್ಸ್ ಸಿ ಅವರು ಯಾವ್ದನ್ನ ಆಕ್ಸೆಪ್ಟ್ ಮಾಡ್ತಾರೆ ಅಂತ. ಇದು ಐ ಥಿಂಕ್ ಎಷ್ಟನೇ ವರ್ಷನ್? ಒಂದು 5th ಒನ್ ಅಲ್ಲ, 6th 5 ಮತ್ತೆ ಒಂದೇ ಲೈಕ್ ಬೇರೆ ಬೇರೆ ಚೇಂಜ್ ಮಾಡಿದ್ರು. ಒಂದ್ಸಲ ಬಾಟಮ್ ಚೇಂಜ್ ಮಾಡಿ, ಒಂದ್ಸಲ ಟಾಪ್ ಚೇಂಜ್ ಮಾಡಿ, ಆ ಥರ ಆಗ್ತಿದೆ. ಆ್ಯಂಡ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಯಾವಾಗ ಔಟ್ಫಿಟ್ ಹಾಕೊಳ್ಳೋದು ಅಂತ. ಡ್ರೆಸ್ ಎಲ್ಲ ಗ್ರ್ಯಾಂಡ್ ಆಗಿದೆ. ಚಪ್ಪಲಿಯಲ್ಲಿ ಏನು ಸಿಕ್ತು? ಐ ಸ್ಪೀಕ್ ಇನ್ ಕನ್ನಡ ಆ್ಯಂಡ್ ಓಕೆ. ಸೊ ಗೈಸ್, ಇದೊಂದು ಬುಕ್ ಇದೆ, ಬಟ್ ಇದನ್ನೆಲ್ಲ ಮರ್ತೋಗಿ ಅದೆಲ್ಲದಕ್ಕಿಂತ ಆ್ಯಕ್ಚುಲಿ ನನಗೆ ಇಷ್ಟ ಆಗಿದ್ದು. ಬಟ್ ಅವ್ರು ಯಾವ್ದು ಅಪ್ರೂವ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಿಂಗೆ ಇಷ್ಟ ಆಗಿಲ್ಲ ಅಂದ್ರೆ ಏನೇನು ಹೇಳ್ತೀಯಾ? ಸೊ ಇಷ್ಟು ಮೇಕಪ್ ನೋಡಿದೆ. ಸೊ ಗೈಸ್, ವಿಷಯ ಏನಂದರೆ, ಈಗ ನನ್ನ ಒಂದು ಶೂಟ್ ಮುಗ್ದಿದೆ. ಐ ಆಮ್ ರಿಯಲಿ ಎಕ್ಸೈಟೆಡ್. ಯಾಕಂದರೆ ಈ ಒಂದು ವಿಷಯ ನನಗೆ ತುಂಬ ದೊಡ್ಡದೆ. ಓಕೆ, ಈಗ ಅದ್ರ ಕಾಸ್ಟ್ಯೂಮ್ನ ರಿಮೂವ್ ಮಾಡಬೇಕು ಅಷ್ಟೇ. ಸೊ ದಿಸ್ ಈಸ್ ಅ ವೈ ಲುಕ್.
ಸೊ ನವರಾತ್ರಿಗೆ ಬೇಕು ಅಂತ ಅಂದಿದ್ದಕ್ಕೆ ಈ ಥರ ಚುಕ್ಕಿ ಚುಕ್ಕಿ ಎಲ್ಲ ಇಟ್ಟಿದ್ದಾರೆ. ಲವ್ ಇಟ್. ಸೊ ಚೇಂಜ್ ಮಾಡೋಣ ಬನ್ನಿ. ಅವಳಕ್ಕಿಂತ ಟೈರ್ಡ್ ನಾನಾಗಿದ್ದೀನಿ. ಯಾಕೆ ಸುಮ್ಮನೆ ಕೂತು. ಅಯ್ಯೋ ರಾಮ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು, ಯಾಕಂದರೆ ಈ ಥರ ಒಂದು ಶೂಟ್ ನಾನು ಫಸ್ಟ್ ಟೈಮ್ ಮಾಡಿಸ್ಬೋದು ಲೈಫಲ್ಲಿ. ಫಸ್ಟ್ ಟೈಮ್ ಅರ್ಷಲ್ ಇಟ್ಸ್ ಅ ಡ್ರೀಮ್ ಪ್ರಾಜೆಕ್ಟ್. ಹೌದು, ಲೈಕ್ ಜಾಯಿನ್ ಆಗಿರೋ ಸೆಕೆಂಡ್ ಮಂತಿಂದ ಸ್ಟಾರ್ಟ್ ಮಾಡಿದ್ದಾಳೆ ಬಿಲ್ ಬೋರ್ಡಲ್ಲಿ ಬರಬೇಕು ಅಂತ. ಯಾಕಲ್ಲ ಇನ್ನು ತೋರಿಸಿಲ್ಲ ನಾನು. ತೋರಿಸಿಲ್ವಾ? ಕಟ್ ಮಾಡ್ತೀನಿ. ಸೊ ವಾವ್, ಹೌದು, ಆಲ್ಮೋಸ್ಟ್ 1 year ಇಂದ ಅನ್ಕೋತಿದ್ದೀನಿ. ಆ್ಯಂಡ್ ಈವನ್ ನಾನು ಬುಕ್ಗಳು ಸಮೇತ ಬರ್ತಿದ್ದೀನಿ. ನಾನು ನಿಮ್ಗೆ ಬೇಕಾದ್ರೆ ಅದ್ರದ್ದೊಂದು ಪಿಕ್ಚರ್ ಹಾಕ್ತೀನಿ ನೋಡಿ. ನಾವು ಟಿಶ್ಯೂ ಅಂತ ಹುಡುಕ್ತಾ ಇದ್ವಿ, ಆಯ್ತಾ? ಅದೊಳಗೆ ಬುಕ್ ಥರ ಇದೆ. ಏನು ಅಷ್ಟು ಟಿಶ್ಯೂ ಬ್ಲ್ಯಾಕ್ ಕಲರ್ ಟಿಶ್ಯೂ ಸಿಕ್ಕಿದ್ದಾರೆ. ಅಯ್ಯೋ ರಾಮ. ಓಕೆ, ನಾವೀಗ ನೂಡಲ್ಸ್ ಮತ್ತೆ ನಾನು ಲೆಮನ್ ಐಸ್ ಟೀ ತಿಂತಾ ಇದ್ದೀವಿ ಅಷ್ಟೇ. ಅಷ್ಟು ಹೊಟ್ಟೆ ಹಸಿ ಇಲ್ವಂತೆ, ಆದರೂ ತಿನ್ನಬೇಕು. ಅದಾಯ್ತಾ? ಈಗಷ್ಟೇ ರೂಮಿಗೆ ಬಂದೆ. ಈಗ ಈ ರೂಮ್ನ ನೋಡೋಕೆ ಒಂಚೂರು ಖುಷಿ ಆಗ್ತದೆ, ಯಾಕಂದರೆ ಫುಲ್ ನೀಟ್ ಮಾಡಿದ್ದಾರೆ, ಕ್ಲೀನ್ ಮಾಡಿದ್ದಾರೆ. ಈಗೇನು ಡಸ್ಟ್ ಎಲ್ಲ ಇಲ್ಲ. ಆ್ಯಕ್ಚುಲಿ ಫುಲ್ ಡಸ್ಟ್ ಆಗಿತ್ತು ರೂಮೆಲ್ಲ, ಬಟ್ ಈಗ ಕ್ಲೀನ್ ಆಗಿದೆ. ಇದೇ ಥರ ಆಗಲೇ ಮಾಡಿದರೆ ಚೆನ್ನಾಗಿರೋದು ಅಲ್ವಾ? ಅಯ್ಯೋ ರಾಮ, ಮೂಡ್ ಆಫ್ ಮಾಡಿದ್ರು ನನಗೆ ಬಂದಿದ ತಕ್ಷಣ. ಆಮೇಲೆ ಅಲ್ಲಿಗೆ ಹೋಗಿ ಶೂಟೆಲ್ಲ ಮಾಡಿದಾಗ ಸ್ವಲ್ಪ ಎನರ್ಜಿ ಬಂದು ಸ್ವಲ್ಪ ಖುಷಿ ಆಗ್ತಾಯಿತ್ತು. ಸೊ ಯಾ ಅಷ್ಟೇ. ಆ್ಯಂಡ್ ನಾಳೆ ಬೆಳಿಗ್ಗೆ ನಂಗೆ ತುಂಬಾ ಎಕ್ಸೈಟ್ ಆಗಿರೋದು, ಯಾಕಂದರೆ ಈ ಒಂದು ವಿಷಯ ವಾ ಅನ್ನೋ ಥರ. ಲೆಟ್ಸ್ ಸಿ ಹೌ ಇಟ್ ಗೋಸ್ ಅಂತ. ನೀವು ನೋಡ್ತಾ ಇರಿ ಅಲ್ಲಿವರೆಗೂ. ಓಕೆ, ಈಗ ನನ್ನ ಮೇಕಪ್ನೆಲ್ಲ ರಿಮೂವ್ ಮಾಡಬೇಕು. ಇನ್ನು ನಾನು ನಿಮಗೆ ನಾಳೆ ಬೆಳಗ್ಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಓಕೆ, ಬಾಯ್, ಗುಡ್ ನೈಟ್. ಈಗ ಮಲ್ಕೊಳ್ಳಿ ಎಲ್ಲರೂ, ನಾಳೆ ಬೆಳಗ್ಗೆ ಸಿಗ್ತೀನಿ. ಬಾಯ್. ಸೊ ಬೆಳಗ್ಗೆ ಬೇಗ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಈಗ ಲೊಕೇಶನ್ ಕಳಿಸಿದ್ರು, ಹೋಗ್ತಾ ಇದ್ದೀವಿ. ಅಷ್ಟೇ. ಆರ್ ಯು ರೆಡಿ ಫಾರ್ ಇಟ್? ರೆಡಿಯಾ? ಅವಳಕ್ಕಿಂತ ಎಕ್ಸೈಟ್ಮೆಂಟ್ ನಾನು. ಲುಕ್, ಮುಂಬೈ ಫೇಮಸ್ ಪ್ಲೇಸ್ ಇದೆ ಅಲ್ವಾ ಅರ್ಷಲ್? ಈ ಬ್ರಿಡ್ಜ್ ಯಾರಿಗೊತ್ತು? ಯಾ, ಈ ಬ್ರಿಡ್ಜ್. ಬಟ್ ನಾವು ನೋಡಿದ್ರಲ್ಲಿ ಸ್ವಲ್ಪ ಚೆನ್ನಾಗಿದೆ ಇದೊಂದೇ. ಹೌದು. ಅಯ್ಯೋ, ನನ್ನ ಕೈ ಇದಾಗ್ತಿದೆ. ಆಗ್ಲಿಂದ ಹೊಟ್ಟೆ ಹಸಿತದ ತಿಂತಾ ಇದ್ದೀನಿ. ಬೆಳಗ್ಗೆ 2 ಇಡ್ಲಿ ತಿಂದಿದ್ದು ಅಷ್ಟೇ. ಓಕೆ, ಅಲ್ಲಿ ಸಿಗೋಣ. ಸರ್ಪ್ರೈಸ್ ಗೈಸ್, ಬಂದಿದ್ದೀನಿ ಲೊಕೇಶನ್ಗೆ. 1 ನಿಮಿಷ ತೋರಿಸ್ತೀನಿ. ಲೆಟ್ಸ್ ಗೆಟ್ ಡೌನ್. UP. ಓಕೆ, ಕೊಡು ನಾನು. ಹೇಗಿದೆ ವರ್ಷ? ನಾನು ಕೂಡ ಇಷ್ಟು ದುಡ್ದಾಗಂತ ನಾನು ಅನ್ಕೊಂಡಿಲ್ಲ. ಅದು ಲೈಕ್ ಕ್ರಾಸ್ ಮಾಡಿ ಹೋಗೋಣ, ಫಸ್ಟ್ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದು ಆ್ಯಕ್ಚುಲಿ ನನ್ನ ಎಷ್ಟೋ ವರ್ಷಗಳ ಕನಸು. ಆ್ಯಂಡ್ ನನಸಾಗಿದೆ ಒಂದೇ ಬಿಲ್ಬೋರ್ಡ್, ಬಟ್ ಸೊ ಮುಂದೆ ಹೋಗೋಣ. ಸಾಕಷ್ಟು ಬಿಲ್ಬೋರ್ಡ್ ಬರಲಿ. ಬೇಡ ಅಷ್ಟೇ, ಬ್ಯಾಗ್ ಇಲ್ಲ, ಏನು ಮಾಡಿ, ನಾನು ಅಲ್ಲಿ ನೋಡ್ತಾ ಇದ್ದೀನಿ. ಅಲ್ಲಿಗೆ ಹೋಗ್ಬೇಕು ನಾವು, ಆ ಕಡೆ. ಓಕೆ, ಸೊ ಹೇಗಿದೆ? ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಅಲ್ಲಿ ಯಾರು ನೀನು ಅನ್ಕೊಂಡು ಇಷ್ಟು ದೊಡ್ಡದಾಗ ಬರುತ್ತಂತ? ಇಲ್ಲ, ಚಾನ್ಸ್ ಇಲ್ಲ. ಅಲ್ಲ, ನಾನು ನೋಡುವಾಗ ಚಿಕ್ಕದಾಗ ಬರುತ್ತೆ ಅನ್ಕೊಂಡೆ. ಬಿಕಾಸ್ ಅವರು ನಮ್ಗೆ ಇದು ಕಲ್ಸಿದ್ದು, ಅಂದ್ರೆ ಯಾವ ತರ ಬರುತ್ತಂತ ಕಲ್ಸಿದ್ದು. ಫೋಟೋ ಒಂಚೂರು ಚಿಕ್ಕದೇಸಿ ಇದಿತ್ತಲ್ಲ, ನೋಡು ಇದು ಇಲ್ಲಿ ತೋರ್ಸಿ ಇಷ್ಟಿರುತ್ತಂತ ಅನ್ಕೊಂಡಿದ್ ನಾನು. ಒಂದು ದಿವಸ ಆಯ್ತಂತ. ಲೈಕ್ ಏರಿಯಾ ಕೂಡ ನೋಡು, ಲೈಕ್ ಒನ್ ಆಫ್ ಲೈಕ್ ಪ್ರೀಮಿಯಂ. ಅವ್ರು ಹೇಳಿದ್ರು ಲೈಕ್ ಬ್ಯಾಂಗ್ಳೂರಲ್ಲಿರೋ ಇಂದ್ರನಗರ ಟೈಪ್ ಅಷ್ಟು ಪ್ರೀಮಿಯಂ ಬರುತ್ತಂತ. ನಾನು ಇಷ್ಟ ಅಂತ ಅನ್ಕೊಂಡಿಲ್ಲ, ಸುಮ್ನೆ ಹೇಳೋದು ನಮ್ ಸ್ಯಾಟಿಸ್ಫೈ ಮಾಡಕ್ಕಾಗಿ ಅಂತ ಅನ್ಕೊಂಡೆ. ಬಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಮಾಂಗ್, ಥ್ಯಾಂಕ್ ಯು ಟೀಮ್, ಥ್ಯಾಂಕ್ ಯು ಆಶಿಲಾ, ಥ್ಯಾಂಕ್ ಯು ಮ್ಯಾಮ್. ಸೊ ಓಕೆ, ಆಕ್ಚುಲಿ ನಂಗೆ ನಿಜವಾಗ್ಲೂ ಅಳು ಬರ್ತಿದೆ. ಸಿ ಯು ಕ್ಯಾನ್ ಲಿಟ್ರಲಿ ಸಿ ಮೈ ಐಸ್. ನೀರು ಫುಲ್ ತುಂಬಿಕೊಂಡೆ, ಬಟ್ ನಾನು ಅಳಲ್ಲ, ಯಾಕಂದರೆ ಇದು ಖುಷಿ ವಿಷಯ. ಖುಷಿಗೆ ಅಳಬೇಕು, ಹೌದು, ಬಟ್ ಆದರೂ ಬೇಡ. ಪ್ಲೀಸ್ ಅಳು ವರ್ಷ, ಇವತ್ತದ್ರಳು ರೂಮ್ ಅಂತ. ಇದೊಂದು ಚಿಕ್ಕ ಸ್ಟೆಪ್ ನಂದು.
ಹತ್ರ ಈ ಪೋಸ್ಟರ್ ನೋಡೋದಂತ. ಬಟ್ ಆದರೂ ಈ ಒಂದು ಲೊಕೇಶನಲ್ಲಿ ನನ್ನ ಪೋಸ್ಟರ್ ಬಂದಿದೆ. ಆ್ಯಂಡ್ ನನ್ನ ಯಾರು ಹೇಳಿ ನಿನ್ನ ಮಾತ್ರ ಇಲ್ಲಿ ನೋಡು, ಎಲ್ಲ ನೋಡ್ತಿದ್ದಾರೆ. ಆ ತಾತ ಕೂಡ ನೋಡ್ತಾ ಇದ್ದಾನೆ ಮೇಲೆ. ನನ್ನ ಒಂದು ನನ್ನ ಒಂದು ಹಾರ್ಡ್ ವರ್ಕಿಂಗ್ಗೆ ನನಗೆ ಖುಷಿ ಇದೆ. ಓಕೆ ನೆಕ್ಸ್ಟ್ ಸಾಕು ಆಯ್ತಿಲ್ಲ. ಅಲ್ಲಿ ಜನ ನೋಡ್ತಾ ಇದ್ದಾರೆ ನಿನ್ನ. ನೋಡ್ಲಿ ಈ ಸೆಲೆಬ್ರೇಷನ್ ಡೇ ನೋಡ್ತಾ ಇದಾರೆ. ನೋಡು ಅದೇ ಹುಡುಗಿನ ಇದು ಅಂತ. ಯಾರು ಹೇಳಿದ್ರು ಯಾರು ನೋಡಲ್ಲ ಅಂತ? ಎಲ್ಲ ನಮ್ಮನ್ನೇ ನೋಡ್ತಿದ್ದಾರೆ. ಅಜೀಬಾಗಿ ತೋರ್ಸ ಕಡೆ. ಟ್ರಾಫಿಕ್ ಎಲ್ಲ ಈಗ ಎಲ್ಲ ಅನ್ಕೋಬೋದಾಯ್ತಾ ಯಾರು ನೋಡಲ್ಲ ಅಂತ. ಆಕ್ಚುಲಿ ದೇ ವಿಲ್ ಸಿ. ನನ್ನ ನೋಡ್ತಾರೆ, ಅಲ್ಲೂ ನೋಡ್ತಾರೆ ನಿಂತಿರೋದಕ್ಕೆ. ಯಾ ಸೊ ಗೈಸ್ ನೋಡಿ, ನಾನು ಮತ್ತೆ ನನ್ನ ಕನಸು. ಸೊ ಆಕ್ಚುಲಿ ನಿಜ ತುಂಬಾ ಪ್ರೌಡ್ ಆಗ್ತಿದೆ. ಯಾಕಂದ್ರೆ ಇದು ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್, ಅಂದ್ರೆ ಇಟ್ಸ್ ಅ ಬಿಗ್ ಥಿಂಗ್ ಓನ್ಲಿ. ನನ್ನ ಒಂದು ಚಿಕ್ಕ ಕನ್ಸು ಅಂತ ಹೇಳ್ಬೋದು. ಯಾಕಂದ್ರೆ ಇದಕ್ಕಿಂತ ದೊಡ್ಡ ಕನ್ಸುಗಳಿದೆ, ಅದೆಲ್ಲ ನೆರವೇರ್ಬೇಕು ಅಂತ. ಅದಕ್ಕೆಲ್ಲ ನಿಮ್ಮ ಒಂದು ಸಪೋರ್ಟ್ ಇರ್ಬೇಕು. ಅಂಡ್ ತುಂಬಾ ಜನ ಹೇಳಿದ್ರಿ ನೀವು ಬಿಲ್ ಬೋರ್ಡ್ ಅಲ್ಲಿ ಬನ್ನಿ ಅದು ಇದು ಅಂತ. ಅಂಡ್ ನೌ ಯು ಕ್ಯಾನ್ ಸಿ ನಂಗೆ ಕಣ್ಣಲ್ಲಿ ನೀರು ತುಂಬ್ತಾರೆ, ಮತ್ತೆ ಅಳ್ಬಾರ್ದು. ಅದಕ್ಕೀಗ ನಿಜ ನನ್ ಖುಷಿಗೆ ಏನ್ ಹೇಳ್ಬೇಕಂತ ನಂಗೆ ಗೊತ್ತಾಗ್ತಿಲ್ಲ. ಓಕೆ, ಅಂಡ್ ಇದೇ ರೀತಿ ನನ್ಗೆ ಸಪೋರ್ಟ್ ಮಾಡ್ತಾ ಇರಿ. ಇದೇ ಒಂದು ಸರ್ಪ್ರೈಸ್ ನಿಮಗಿದ್ದು ಬೆಳಗೋಡ್ ಅಲ್ಲೇ ಬರ್ತೀನಿ ಅಂತ. ಅಂಡ್ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಯಾಕಂದ್ರೆ ಅಷ್ಟು ಹಾರ್ಡ್ ವರ್ಕ್ ಅಷ್ಟು ಎಲ್ಲ ಇದ್ ಮಾಡಿ ಏನೋ ಒಂದು ಈಗ ಪ್ರತಿಫಲ ಸಿಗ್ತಾ ಇದೆ. ಸೊ ದಟ್ ಈಸ್ ರಿಯಲಿ ಗುಡ್. ಅಂಡ್ ಯಾ ಓಕೆ, ಈಗ ಆ ಕಡೆ ಹೋಗಿ ಲೊಕೇಶನ್ ಆ ಕಡೆ ಹೋಗಿ ಶೂಟ್ ಮಾಡೋಣ ಅಂತ. ಬಿಕಾಸ್ ಅಲ್ಲಿಂದ ಕಾಣಿಸುತ್ತೆ ಇನ್ನು ಅಂತ. ಇಲ್ಲಿ ಸ್ವಲ್ಪ ಹತ್ರದಲ್ಲಿ ಇದೀನಿ ನಾನು, ಬಿಕಾಸ್ ಸ್ವಲ್ಪ ಹತ್ರದಲ್ಲಿ ನೋಡೋಣ ಅಂತ. ಬನ್ನಿ ಹೋಗೋಣ. ಈಗ ನನ್ನ ಒಂದು ಬಿಲ್ ಬೋರ್ಡ್ ನ ಬಿಟ್ಟು ಹೋಗೋ ಸಮಯ. ಆಶಿಲ್ ಬಾಯ್ ಬಾಯ್ ಗಾಯ್ಸ್. ಮುಂಬೈ ಸೈಡ್ ಬಂದ್ರೆ ಲೈಕ್ ಬಿಲ್ ಬೋರ್ಡ್ ತೆಗೆದು ಫೋಟೋ ಹಾಕಿ. ಮುಂಬೈಯಲ್ಲಿ ಯಾರಾದ್ರೂ ಇದ್ರೆ ಬಂದು ನೀವು ಫೋಟೋ ತಗೋದು ಅಂಡ್ ಸ್ಟೋರಿ ಹಾಕಿ. ಸೊ ದಟ್ ನಾನು ರೀಪೋಸ್ಟ್ ಮಾಡ್ತೀನಿ. ಅಟ್ಲೀಸ್ಟ್ ಕನ್ನಡದವ್ರು ಇದ್ದಾರೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಟೈಮ್ ಇನ್ನು ಬಿಲ್ ಬೋರ್ಡ್ ಬಂದ್ರೆ ತಗೋಬಹುದು. ಹೌದು ಹೌದು ಹೌದು. ಓಕೆ ಒನ್ ಸೆಕೆಂಡ್ ಭಯ ಡೋರ್ ಲಾಕ್ ಹೋಗಕ್ಕೆ. ಈಗಷ್ಟೇ ನಾನು ಮನೆಗೆ ಬಂದೆ. ಹಾಗೆ ಇವತ್ತೊಂದು ನಿಜವಾಗ್ಲೂ ಐ ವಾಸ್ ವೆರಿ ಹ್ಯಾಪಿ. ಯಾಕಂದರೆ ನನಗೆ ಅಷ್ಟು ಸಪೋರ್ಟ್ ಆ್ಯಂಡ್ ಲವ್ ಸಿಗ್ತಾ ಇದೆ. ನಾನು ಇನ್ಸ್ಟಾದಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿದ್ನಲ್ಲ, ಸೊ ಅದರಲ್ಲಿ ಎಲ್ಲರೂ ಅಷ್ಟೇ ಕಂಗ್ರ್ಯಾಚುಲೇಷನ್ಸ್ ಅಂತೆಲ್ಲ ಆಲ್ಮೋಸ್ಟ್ ಅಂತೆಲ್ಲ ಎಲ್ಲ ಪಾಸಿಟಿವ್ ಕಮೆಂಟ್ಸ್. ಆ್ಯಂಡ್ ನನಗೆ ಫುಲ್ ಖುಷಿ ಆಯಿತು ಎಲ್ಲ ಕಮೆಂಟ್ಸ್ ಎಲ್ಲ ನೋಡಿ. ಆದಷ್ಟು ನಾನು ನಿಮ್ಮೆಲ್ಲರನ್ನೂ ನಾನು ಪ್ರೌಡ್ ಮಾಡೋದಕ್ಕೆ ಎಲ್ಲ ಥರ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಐ ಕೀಪ್ ಗೋಯಿಂಗ್. ನೆಕ್ಸ್ಟ್ ನೋಡೋಣ ಇನ್ನು ಬೇರೆ ಏನಾದರೂ ಮ್ಯಾನಿಫೆಸ್ಟ್ ಮಾಡ್ಬೋದಾ ಅಂತ. ನಾನು ನಿಮ್ಗೆ ಹೇಳಿದ್ನಲ್ಲ ಮ್ಯಾನಿಫೆಸ್ಟ್ ಮಾಡಿರೋದು ಇದೆ ಅಂತ. ಜಸ್ಟ್ ಅ ಮಿನಿಟ್ ಆ ಬುಕ್ ತರ್ತೀನಿ. ಹೇಳಿದ್ನಲ್ಲ ಮ್ಯಾನಿಫೆಸ್ಟೇಷನ್ ಇದು ಆಯಿತಾ. ಸೊ ಇಲ್ಲಿ ನೋಡಿ, ಇಟ್ ಈಸ್ 3/1/2025 ಅಂದರೆ 1st of January ಸ್ಟಾರ್ಟ್ ಮಾಡಿದ್ದು. ಗೋಲ್ಸ್ ಆರ್ ಡ್ರೀಮ್ಸ್ ವಿತ್ ಡೆಡ್ ಲೈನ್ಸ್ ಅನ್ನೋದು ಆಯಿತು. ಆ್ಯಂಡ್ ಅದರಲ್ಲಿ ಲುಕ್, ಐ ಹ್ಯಾವ್ ಆಲ್ರೆಡಿ ರಿಟನ್ ಇಟ್ ಆ್ಯಸ್ ಐ ಆಮ್ ಆನ್ ಅ ಬಿಲ್ ಬೋರ್ಡ್ ಅಂತ. ಆ್ಯಂಡ್ ಸೀರಿಯಸ್ಲಿ ಐ ವಾಸ್ ಲೈಕ್ ವಾವ್ ಅನ್ನೋ ಥರ. ಅದಾದಮೇಲೆ ಒಂದು ಸಲ ಅಲ್ಲ, ಈವನ್ ಐ ಹ್ಯಾವ್ ರಿಟನ್ ಇಟ್ ಟ್ವೈಸ್. ಲೈಕ್ ಸಿ 4 ಅಗೇನ್ ಇಲ್ಲೂ ಕೂಡ ಇದೆ. ವಾ. ಸೊ ದ ಮ್ಯಾಜಿಕ್ ಇಸ್ ಇನ್ ಯು. ಇಷ್ಟೇ ಅದಕ್ಕೆ ಹೇಳೋದು. ಅಂದರೆ ಯೂನಿವರ್ಸ್ ಅಂತ ಹೇಳ್ತೀವಲ್ಲ, ಯೂನಿವರ್ಸ್ ಅಂದರೆ ಅಫ್ಕೋರ್ಸ್ ಇಟ್ ಈಸ್ ದೇವರು. ಹಾಗೆ ನಾವು ದೇವ್ರನ್ನ ಏನಾದರೂ ಕೇಳಬೇಕಾದ್ರೆ ಚೆನ್ನಾಗಿ ಈ ಥರ ಎಲ್ಲ ಬರೆದು ಬೇಡಿ, ಲೈಕ್ ಅದೊಂದು ಮನಸ್ಸಿಟ್ಟು ನಮಗೇನು ಬೇಕು ಅದನ್ನ ಕೇಳಿದ್ರೆ ನೆರವೇರಿಸ್ತಾರಂತೆ. ಸೊ ಅದಾಯಿತು ಇವತ್ತು. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ಯಾಕಂದರೆ ಆ್ಯಕ್ಚುಲಿ ಒಂದೇ ಬಿಲ್ ಬೋರ್ಡ್ ಬಂದಿದ್ದು, ಅದು ಮುಂಬೈಯಲ್ಲಿ. ಸೊ ದಟ್ಸ್ ಓಕೆ, ಒಂದಾಗಲಿ ಎರಡಾಗಲಿ, ಬಟ್ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್.
ಅಷ್ಟೇ. ಇದೊಂದು ಚಿಕ್ಕ ಸ್ಟೆಪ್ ಅಂತ ಹೇಳ್ಬೋದು. ಬಟ್ ಐ ಆಮ್ ಆನ್ ಬಿಲ್ ಬೋರ್ಡ್ ಅಂತ ಬರೆಯೋದನ್ನ ನಾನು ನಿಲ್ಲಿಸಲ್ಲ, ಬಿಕಾಸ್ ಇನ್ನೂ ಬರಬೇಕು. ಸೊ ನಾನು ಐ ಆಮ್ ಆನ್ ಬಿಲ್ ಬೋರ್ಡ್ ಅಂತ ಬರೆದಿದ್ದೀನಿ, ಮೇ ಬಿ ಅದಕ್ಕೆ ಒಂದೇ ಬಂದಿರೋದು. ಬಿಲ್ ಬೋರ್ಡ್ಸ್ ಅಂತ ಬರೆದಿದ್ರೆ ನನಗೆ ತುಂಬ ಬಂದಿರೋದು ಅನಿಸುತ್ತೆ. ಸೊ ನೆಕ್ಸ್ಟ್ ಟೈಮಿಂದ ಅದನ್ನು ಬರೀತೀನಿ. ಸೊ ಯಾರು ಗೊತ್ತು, ತುಂಬ ಬಿಲ್ ಬೋರ್ಡ್ಸಲ್ಲಿ ಬರ್ಬೋದು ನಾನು, ಅಲ್ವಾ? ಟೈಮ್ 2 ಗಂಟೆ ಆಗ್ತಾ ಬಂತು. ಈಗ ಚೆನ್ನಾಗಿ ನಿದ್ದೆ ಮಾಡಿ ಆದರೂ ಬೆಳಗ್ಗೆ ಬೇಗ ಎದ್ದೇಳಬೇಕು. ಯಾಕಂದರೆ ನಾನು ಈಗೀಗ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದು ಸಲ ನೈಟ್ ಲೇಟಾಗಿ ಮಲಗೋದ್ರಿಂದ ಬ್ರೇಕ್ಫಾಸ್ಟ್ ಸ್ಕಿಪ್ ಆಗಿಬಿಡುತ್ತೆ. ಬಟ್ ಈಗ ನಾನು ಏನು ಮಾಡ್ತೀನಿ ಅಂದರೆ, ಅದು ಎಷ್ಟೇ ಕಷ್ಟ ಆಗಲಿ ನಿದ್ದೆ ಬರ್ತಾಯಿದ್ರು 8 ಗಂಟೆಗೆ ಎದ್ದು ಅಷ್ಟರೊಳಗಡೆ ಫುಲ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಕೂತಿರ್ತೀನಿ. ಸೊ ಅದಾದ್ಮೇಲೆ ವಾಕ್ ಅಷ್ಟೇ. ಎಷ್ಟೇ ನಿಮ್ಗೆ ಏನೇ ಪ್ರಾಬ್ಲಮ್ ಏನೇ ಆಗ್ತಿದ್ರು ಜಸ್ಟ್ ವಾಕ್ ಅಷ್ಟೇ. ಮನೆ ಒಳಗಡೆ ಅಲ್ಲ, ಅಟ್ಲೀಸ್ಟ್ ನಿಮಗೆ ಟೆರೆಸ್ ಅಂತಾರೆ, ಟೆರೆಸ್ ಮೇಲೆ ಮಾಡಿ, ಇಲ್ಲ ಆಚೆಗಡೆ ರೋಡ್, ನಿಮ್ಮ ಮನೆ ಮುಂದೆ ರೋಡ್, ಅಲ್ಲೇನಾದರೂ ಲೈಕ್ ವಾಕ್ ಮಾಡ್ತಾರೆ. ಸೊ ಇಟ್ ಈಸ್ ಸೋ ಗುಡ್. ಯಾಕಂದರೆ ಆಚೆಗಡೆ ನೇಚರ್ ಎಲ್ಲ ನೋಡಿಕೊಂಡು ಗಾಳಿ ತೊಗೊಂಡು ವಾಕ್ ಮಾಡಿದ್ರೆ ಅಂದರೆ ನಿಮ್ಮ ಮೆಂಟಲ್ ಹೆಲ್ತ್ ಆಗಲಿ, ನಿಮ್ಮ ಬಾಡಿ ಹೆಲ್ತ್ ಆಗಲಿ ತುಂಬಾ ಚೆನ್ನಾಗಿರುತ್ತೆ. ಆದಷ್ಟು ಅಟ್ಲೀಸ್ಟ್ 5K ಸ್ಟೆಪ್ಪಿಂದ ಸ್ಟಾರ್ಟ್ ಮಾಡಿ. 10K 20Kನೇ ಮಾಡಬೇಕಂತ ಏನಿಲ್ಲ. 5K ಸ್ಟೆಪ್ ಸ್ಟಾರ್ಟ್ ಮಾಡಿ, ಅದಾದಮೇಲೆ 10-20 ಅಷ್ಟೇ. ಫೋನ್ ಯೂಸ್ ಮಾಡಬೇಡಿ ಫಸ್ಟ್ ಥಿಂಗ್. ಅಂದರೆ ಏನಾದರೂ ಲೈಕ್ ವಾಕ್ ಮಾಡಬೇಕಾದ್ರೆ ಸೊ ಕಣ್ಣಿಗೂ ರೆಸ್ಟ್ ಸಿಗುತ್ತೆ. ಹಾಗೆ ಅಷ್ಟೇ ಗಾಯ್ಸ್. ಇನ್ನು ನಾಳೆಯಿಂದ ಮತ್ತೆ ಅದೇ ಸೇಮ್ ರೂಟೀನ್ ಇದೆ. ಆ್ಯಂಡ್ ಐ ಹೋಪ್ ನಾನು ನಿಮ್ಮೆಲ್ಲರನ್ನೂ ತುಂಬಾ ಪ್ರೌಡ್ ಮಾಡಿದ್ದೀನಿ ಅಂತ. ಇನ್ನೂ ಸಾಕಷ್ಟು ಅದೇ ಥರ ದೊಡ್ಡ ವಿಷಯಗಳು ಆಗಲಿ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಒಂದು ಆಶೀರ್ವಾದದಿಂದ ಅದೆಲ್ಲ ನೆರವೇರಲಿ ಅಂತ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ನಾನು ನಿಮಗೆ ನೆಕ್ಸ್ಟ್ ಒಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನೆಲ್ನ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ, ಹಾಗೆ ಅಷ್ಟೇ ಪ್ರೀತಿನ ಕೊಡ್ತಾಯಿರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ. ಐ ಲವ್ ಯು ಆಲ್. Take care. Good night. Bye.